ಗಂಗಾ ಡಾರ್ಲಿಂಗ್. ನಿನ್ನೆ ಬಂಗಾರ. ಇಲ್ಲಿ ಬಂದು ಕೂತ್ಕೋ ಬಂಗಾರ. ನಿನ್ನ ನನ್ನ ಎದುರಿಗೆ ಕೂತ್ಕೋ ಅಂತಂದಿದ್ದು, ನನ್ನ ತೊಡೆ ಮೇಲಲ್ಲ. ಹೇಳ್ರಿ. 5 ನಿಮಿಷ ನೀನು ನನ್ನ ಕಂಟ್ರೋಲಲ್ಲಿ ಇರ್ಬೇಕು. 100 ಜನ್ಮ ಇರೋ ಅಂದ್ರೆ ಇರ್ತೀನಿ. ಅದೆಲ್ಲ ಏನ್ ಬೇಡ. ಪದ್ಮಾಸನ ಹಾಕಿ ಸರಿಯಾಗಿ ಕೂತ್ಕೋ. ಕಾನ್ಸಂಟ್ರೇಟ್ ಆಗಿ ನನ್ನ ಕಡೆನೇ ನೋಡು. ನನ್ನ ಕಣ್ಣೇ ನೋಡು. ನಿಮ್ ಕಣ್ಣು ಆನೆ ಕಣ್ಣು ಹಾಗೆ ತುಂಬಾ ಚಿಕ್ಕದಾಗಿದೆ. ಕಾನ್ಸಂಟ್ರೇಟ್. ನಿನ್ ದೃಷ್ಟಿ ಎಲ್ಲ ನಾನು ಹೇಳೋದ್ರ ಮೇಲೆ ಇರಬೇಕು. ಓಕೆ? ಈಗ ನೀನು ಆರಾಮಾಗಿ ರಿಲ್ಯಾಕ್ಸ್ ಆಗ್ತಿದ್ಯಾ? ರಿಲ್ಯಾಕ್ಸ್ ಆಗ್ತಿದ್ಯಾ? ನಿನಗೆ ನಿದ್ರೆ ಬರ್ತಿದೆ, ನಿದ್ರೆ ಬರ್ತಿದೆ, ನಿದ್ರೆ ಮಾಡ್ತಿದ್ಯಾ? ಇದೇನಿದು? ಓಯ್, ಓವರ್ ಆಕ್ಟಿಂಗ್ ಮಾಡ್ಬೇಡ. ಮೇಲೆದೇನೋ. ನೀವೇ ಅಲ್ವಾ ರೀ ನಿದ್ರೆ ಮಾಡು ಅಂದಿದ್ದು? ನಾನ್ ನಿನ್ನ ಹಿಪ್ನೋಟೈಸ್ ಮಾಡ್ತಿದ್ದೀನಿ. ನೀನು ಟ್ರಾನ್ಸ್ಗೆ ಹೋಗ್ಬೇಕು. ಹೋಗು. ಹೋಗ್ತಿದ್ಯಾ? 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 ಹೋಗಾಯ್ತು, ಹೋಗಾಯ್ತು. ಟ್ರಾನ್ಸ್ಗೆ ಹೋಗಾಯ್ತು. ಹೋದೆ. ಈ ಸಲ ವರ್ಕೌಟ್ ಆಗಿದೆ. ನಾಣಿ, ನಾಣಿ. ಸರ್, ಸರ್, ಮೇಡಮ್ನ ಟ್ರಾನ್ಸ್ ಒಳಗೆ ಕಳಿಸ್ಬಿಟ್ರ ಸರ್? ಮತ್ತೆ ನಾನಂದ್ರೆ ಏನ್ ಅನ್ಕೊಂಡಿದ್ಯಾ? ಈಗ ನೋಡು ಇನ್ಫಾರ್ಮೇಶನ್ ಹೇಗ್ ತೆಗಿತೀನಿ ಅಂತ. ಗಂಗಾ, ಗಂಗಾ ಡಾರ್ಲಿಂಗ್, ನಿಧಾನ ಕಣ್ಬಿಡಮ್ಮ, ಕಣ್ಬಿಡು. ಈಗ ನೀನ್ ಎಲ್ಲಿದ್ಯಾ? ನಮ್ಮ ಮನೆಯಲ್ಲಿ, ನಮ್ಮ ಬೆಡ್ರೂಮ್ ಅಲ್ಲಿ, ನಮ್ಮ ಬೆಡ್ ಮೇಲೆ, ನಿಮ್ಮ ಎದುರಿಗೆ. ನೋಡಿದ್ಯಾ ನಾಣಿ ಹೇಗ್ ಕರೆಕ್ಟ್ ಆಗಿ ಹೇಳ್ತಾಳೆ? ಎಕ್ಸಾಕ್ಟ್ ಆಗಿ ಹೇಳ್ತಿದ್ದಾಳೆ. ದಟ್ ಈಸ್ ಜೈ. ಗಂಗಾ ಬಂಗಾರ, ಗಂಗಾ ಬಂಗಾರ, ಸ್ವಲ್ಪ ಹಿಂದೆ ಹೋಗಮ್ಮ. ಹಿಂದೆ ಅಂದ್ರೆ ಬೆಡ್ ಮೇಲೆ ಹಿಂದೆ ಅಲ್ಲ, ನಿನ್ ಲೈಫಲ್ಲಿ ತುಂಬಾ ಹಿಂದೆ ಹೋಗು, ತುಂಬಾ ಹಿಂದೆ ಹೋಗು. ಏನ್ ನಾಣಿ ಇದು ಅಳ್ತಿದ್ದಾಳೆ? ಮೇಡಮ್ ಈಗಷ್ಟೇ ಹುಟ್ಟಿದ್ದಾರೆ ಸರ್. ಅಯ್ಯಯ್ಯೋ, ಅಷ್ಟು ಹಿಂದಕ್ಕೆ ಹೋದ್ಯಾ? ಸ್ವಲ್ಪ ಮುಂದಕ್ಕೆ ಬರಮ್ಮ, ಸ್ವಲ್ಪ ಮುಂದೆ ಬಾ, ಸ್ವಲ್ಪ ಮುಂದೆ ಬಾ.
ಅಂಜಲಿ 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 ಯಾಕೆ ಹಿಂಗೆ ನಗ್ನಗ್ತಾ ಇರ್ತೀಯಾ? ಯಾಕೆ ಚಂದಮಾಮನ್ ತರ ನಗ್ತೀಯಾ? ನಾಣಿ ಅಂಜಲಿ ಅಂಜಲಿ ಹಾಡ್ತಿದಾಳಲ್ಲ? ಅಂಜಲಿ ಈಗ ಮೇಡಮ್ ಸ್ಕೂಲ್ಗೆ ಹೋಗ್ತಿದ್ದಾರೆ ಸರ್. ಮಾಮನ್ ತರ ನಗ್ತೀಯಾ? ನಂಗೆ ಬಾಂಬೆ ಮಿಠಾಯಿ ಬೇಕು, ಹಾಲ್ ಐಸ್ ಕಂಡಿ ಬೇಕು. ಸರ್ ತಂದ್ಕೊಡ್ತಾರೆ, ನನಗೂ ತಂದ್ಕೊಡ್ತಾರೆ. ಅಯ್ಯೋ ಅಲ್ಲಲ್ಲ ಅಲ್ಲಲ್ಲ ಸ್ವಲ್ಪ ಸ್ವಲ್ಪ ಮುಂದೆ ಹೋಗು, ಸ್ವಲ್ಪ ಮುಂದೆ ಹೋಗು. ನಾಚ್ಕೋತಿದ್ದಾಳಲ್ಲ ನಾಣಿ. ಯಾರಿವಳು ಯಾರಿವಳು ಸೂಜಿ ಮಲಿ ಕಣ್ಣವಳು, ಮಾತಿನಲ್ಲಿ ಹೇಳದರೆ ತಾಳಕ್ಕೆ ಸಿಗದು. ಮೇಡಮ್ ಈಗಷ್ಟೇ ದೊಡ್ಡವರಾಗಿದ್ದಾರೆ ಸರ್. ನಾವೇನಾದ್ರೂ ಇವಳು ಬಯೋಪಿಕ್ ತೆಗಿತಿದೀವಿ ಅಂತ ಅನ್ಕೊಂಡಿದ್ದಾಳೆ ನಾಣಿ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತಿದ್ದಾಳೆ. ಮುಂದಕ್ಕೆ, ತುಂಬಾ ಮುಂದಕ್ಕೆ ಬಾ, ತುಂಬಾ ಮುಂದೆ ಬಾ, ಕಮ್ ಫಾಸ್ಟ್. ಓಯ್ ಓಯ್ ಮೊಮ್ಮಗ್ನೆ, ನಿನ್ ತಾತನ್ ಕರಿಯೋ. ಅವನಲ್ಲಿದ್ದಾನೆ. ಏಯ್ ಆಗ್ಲೇ ಮುದ್ ಕೇಳಿ ಎಲ್ಲೋ ಹೋದ ಮುದ್ಕ. ಸರ್ ಮೇಡಮ್ ಸೆಂಚುರಿ ಹೊಡೆದಿದ್ದಾರೆ ಸರ್. ಆ ವಯಸ್ಸಲ್ಲಿ ಕೂಡ ನೀವು ಮೇಡಮ್ ಹತ್ರ ಮುತ್ ಕೇಳಿದಿರಿ ಅಂದ್ರೆ ನೀವು ಮಾಮೂಲಿ ಅಲ್ಲ ಸರ್. ಸರ್ 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 ಆಗ ನಾನು ಏನ್ ಮಾಡ್ತಿದ್ದೆ ಅಂತ ಒಂದ್ಸರಿ ಕೇಳಿ ನೋಡಿ. ಈಗ ಅದೇನ ಮುಖ್ಯ. ಏಯ್ ಮೊಮ್ಮಗ್ನೆ, ಎಲ್ಲೋ ನಿನ್ ತಾತ ಹೇಳೋ. ನಿಂಗೆ ಹೀಗಲ್ಲ, ನಿನ್ ಮನುಷ್ಯನ ಲಿಫ್ಟಾ ಕೆಳಗೆ ಮೇಲೆ ಹೋಗ್ತೀಯಲ್ಲ, ಮರ್ಯಾದೆಯಿಂದ ಮಧ್ಯಕ್ಕೆ ಹೋಗಿ ನಿಜ ಏನಾಯ್ತು ಅಂತ ಹೇಳು. ಏನಾಯ್ತು ಅಂತ ಹೇಳು, ಏನಾಯ್ತು ಅಂತ ಹೇಳು. ನಿತ್ಯ ಸಾಯೋ ಮೊದ್ಲು ಏನಾಯ್ತು? ನಿತ್ಯ ಪ್ಲೇಸಿಗೆ ನೀನ್ ಹೇಗ್ ಬಂದೆ? ಯಾಕೆ ಬಂದೆ? ಪರ್ಪಸ್ ಏನು? ಪ್ರಾಬ್ಲಮ್ ಏನು? ಮೋಟಿವ್ ಏನು? ಹೇಳು, ಬೇಗ ಹೇಳು. ಬಿದ್ದೋದ್ಲಲ್ಲ ನಾಣಿ. ಲೋಡ್ ಜಾಸ್ತಿಯಾಗಿ ಸರ್ವರ್ ಡೌನ್ ಆಗಿರ್ಬೇಕು ಸರ್. ಅಂದ್ರೆ ಮತ್ತೆ ರ್ಯಾಪಿಡ್ ರೌಂಡ್ ತರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರೆ ಪ್ರೆಷರ್ ಹೆಚ್ಚಾಗಲ್ವಾ ಸರ್? ಮೊದ್ಲೇ ಮೇಡಮ್ ಜಸ್ಟ್ ಹುಟ್ಟಿರೋ ಹಸುಗೂಸ್ನಿಂದ 100 ವರ್ಷದ ತನಕ ಟ್ರಾವೆಲ್ ಮಾಡ್ಕೊಂಡು ಬಂದ್ರು. ಆ ಜರ್ನಿಲಿ ಸುಸ್ತಾಗಿದ್ದಾರೆ ಅನ್ಸುತ್ತೆ ಸರ್. ಗಂಗಾ 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 ಮಾತಾಡ್ತಿಲ್ವಲ್ಲ ನಾಣಿ? ಡೌಟೇ ಇಲ್ಲ ಸರ್, ಮೇಡಮ್ ಕೋಮಾಗ ಹೋಗಿದ್ದಾರೆ. ಈಗ ಏನ್ ಮಾಡೋದು ನಾಣಿ? ನನ್ನನ್ನು ಕೇಳಿದ್ರೆ ಏನ್ ಹೇಳಿ ಸರ್? ಹೋಗಿ ಇಂಟರ್ನೆಟ್ ಕೇಳಿ. ಎಸ್. ನಿಮ್ಗೇನು ಆಗ್ಲಿಲ್ವಾ ಮೇಡಮ್? ನನಗೇನಾಗುತ್ತೆ ನಾಣಿ ಅವ್ರೆ? ಅಂದ್ರೆ ನೀವು ಟ್ರಾನ್ಸಿಗೆ ಹೋಗ್ಲಿಲ್ವಾ? ಟ್ರಾನ್ಸ ಟೊಮ್ಯಾಟೊ ತೊಕ್ಕ. ಈ ಆಟಕ್ಕೆಲ್ಲ ಗಂಗಾ ಹೋಗಿ ಬೀಳ್ತಾಳ? ಅಂದ್ರೆ ಇಲ್ಲಿ ತನಕ ಸಾರ್ನ ಆಟ ಆಡ್ಸಿದ್ರಿ ಅನ್ನಂಗ ಆಯ್ತು. ಆಟ ಇನ್ನೂ ಮುಗ್ದಿಲ್ಲ ನಾಣಿ ಅವ್ರೆ, ನಾನು ಹೇಳ್ದಾಗೆ ಮಾಡಿ. ನೀವು ಸೂಪರ್ ಮೇಡಮ್. ನೆಟ್ಟಲ್ಲಿ ಚೆಕ್ ಮಾಡಿದೆ ನಾಣಿ, ಯಾವ ಸೊಲ್ಯೂಷನ್ ಸಿಗ್ಲಿಲ್ಲ. ಅವಶ್ಯಕತೆ ಇಲ್ಲ ಸರ್. ಈಗಷ್ಟೇ ನಮ್ಮ ಅಜ್ಜಿಗೆ ಫೋನ್ ಮಾಡಿದ್ದೆ. ಏನ್ ಹೇಳಿದ್ರು?
ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದ್ ಕಡೆ ಪ್ರಾಣ ನಾಡಿ ಮಿಡಿತ ಆಗಿರುತ್ತಂತೆ ಸರ್. ಆ ಜಾಗದ ಮೇಲೆ ಮುತ್ತು ಕೊಟ್ರೆ ಪ್ರಾಣ ಆಟೋಮೆಟಿಕ್ ಆಗಿ ತಿರುಗಿ ಬರುತ್ತಂತೆ. ಸ್ವಲ್ಪ ಕನ್ನಡದಲ್ಲಿ ಹೇಳ್ತೀಯಾ? ಈಗ ನಾನು ಹೇಳಿದ್ದು ಕನ್ನಡದಲ್ಲೇ ಸರ್. ಈ ಮುದುಕಿ ಏನೋ ಹೇಳ್ಬಿಟ್ಲು. ಅಂದ್ರೆ ಈಗ ಇವಳಿಗೆ ಕಿಸ್ ಮಾಡ್ಬೇಕಾ? ಮೇಡಮ್ ಈಗ ಕೋಮಾದಿಂದ ಹೊರಗೆ ಬರಬೇಕು ಅಂದ್ರೆ ಮಾಡ್ಲೇಬೇಕು. ಬೇರೆ ಟ್ರೀಟ್ಮೆಂಟ್ ಏನೂ ಇಲ್ವಾ? ಇದೆ ಸರ್. ಏನು? ಮೇಡಮ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡೋದು. ಎಸ್, ಆಂಬ್ಯುಲೆನ್ಸಿಗೆ ಫೋನ್ ಮಾಡು. ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಕೇಳಿದ್ರೆ ಏನ್ ಹೇಳ್ತೀರಿ ಸರ್? ನಡೆದದ್ದು ಹೇಳ್ತೀರಾ? ಇಂಟರ್ನೆಟ್ ಅಲ್ಲಿ ನೋಡಿ ಹಿಪ್ನಟೈಸ್ ಮಾಡದೆ ಅಂತೀರಾ? ಅದು ಕ್ರೈಮ್ ಆಗುತ್ತೆ, ಆಮೇಲೆ ನೀವು ಅರೆಸ್ಟ್ ಆಗ್ತೀರಾ. ಅದರಿಂದ ಅಜ್ಜಿ ಮಾತೆ ವೇದವಾಕ್ಯ ಅನ್ಕೊಂಡು ಮುತ್ತೆ ಕೊಟ್ಬಿಡಿ ಸರ್, ಕೊಟ್ಬಿಡಿ ಹೇಳ್ತೀನಿ. ಗುಡ್ ನೈಟ್. ಏ ನಡಿ ನಡಿ ನಡಿ. ಏನ್ ಮಾಡೋದು ದೇವ್ರೇ? ದಾರಿನೇ ಇಲ್ವಲ್ಲ. ಇವಳು ಕಣ್ ಬಿಡ್ಬೇಕು ಅಂದ್ರೆ ಕಿಸ್ ಮಾಡ್ಬೇಕು. ಅಂದ್ರೆ ಇವಳು ಪ್ರಾಣ ಇರೋ ನಾಡಿ ಎಲ್ಲಿದ್ಯೋ? ಮೇಲಿಂದ ಸ್ಟಾರ್ಟ್ ಮಾಡ್ತೀನಿ. ಸುಮ್ಮನೆ ಸಿಕ್ಬಿದ್ದೆ ಈ ಹಿಪ್ನೋಟೈಸಮ್ ಅದು ಇದು ಅನ್ಕೊಂಡು. ಥ್ಯಾಂಕ್ ಯು ಯಜಮಾನ್ರೆ. ನನ್ನ ಹತ್ರ ಮಾತೇ ಆಡ್ತಿದ್ದವರು ಡೈರೆಕ್ಟ್ ಆಗಿ ಮುದ್ದೆ ಕೊಟ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್. ಏಯ್, ಇಲ್ಲಿವರೆಗೂ ಆಕ್ಟ್ ಮಾಡ್ದ? ನೀವ್ ಹೇಳ್ದಾಗೆ ಮಾಡಿದ್ದು. ಯು ಚೀಟರ್. ಮತ್ತೆ ಚೀಟ್ ಮಾಡಿದ್ಯಾ? ನೀವ್ ಕೂಡ ಏನೋ ಟ್ರೈ ಮಾಡಿದ್ರಲ್ಲ. ನಿನ್ ಜೊತೆ ನಿಜ ಹೇಳ್ಸೋಣ ಅಂತ. ನಿಮ್ ಹತ್ರ ಹೇಳ್ತಿರೋ ನಿಜ ನನ್ನ ಹತ್ರ ಇಲ್ಲ ಯಜಮಾನ್ರೆ. ಇದೆ. ಯಾವತ್ತಾದ್ರೂ ಒಂದಿನ ಅದನ್ನ ಹೊರಗೆ ತೆಗಿತೀನಿ, ನಿನ್ನ ಬಾಯಲ್ಲೇ ಕಕ್ಕಿಸ್ತೀನಿ. ಆದ್ರೆ ಅದಿದ್ರಲ್ವಾ ನೀವು ಕಕ್ಸೋದು. ಕಿಸ್ ಕೊಟ್ಟು ಕಿಕ್ ಕೊಟ್ರಿ. ಇನ್ನೊಂದ್ ಕೊಡ್ತೀರಾ? ಛೀ. ಬೆಳಿಗ್ಗೆನೆ ಫೋನ್ ಮಾಡಿ ಬಾ ಅಂದ್ರು. ನಾನು ಯಾವ್ದಕ್ಕೂ ಅನ್ಕೊಂಡಿದ್ದೆ, ಇದಕ್ಕೆ ಅನ್ಕೊಂಡಿರ್ಲಿಲ್ಲ. ಏನಾಯ್ತು ನಾಣಿ? ಒಳ್ಳೆ ಮುದುಕರಂಗ್ ನಡ್ಕೊಂಡ್ ಬರ್ತೀಯಲ್ಲ. ಬೆಳಿಗ್ಗೆನೆ ಮನೆಗೆ ಬಾ ಅಂದ್ರೆ ಬರ್ತೀನಿ, ಆಫೀಸಿಗೆ ಬರ್ತೀನಿ, ಮೀಟಿಂಗ್ಸ್ಗೂ ಬರ್ತೀನಿ. ಆದ್ರೆ ಜಾಗಿಂಗ್ ಕೂಡ ಬಾ ಅಂದ್ರೆ ಹೇಗೆ ಸರ್? ಮಧ್ಯಾಹ್ನ ಲಂಚ್ಗೆ, ರಾತ್ರಿ ಡಿನ್ನರ್ಗೆ ಬರ್ತೀಯಲ್ಲ, ಅದನ್ನ ಮರ್ತಿಲ್ಲ ಯಾಕೆ? ಮನುಷ್ಯಂಗೆ ವೆಲ್ತ್ ಎಷ್ಟು ಮುಖ್ಯನೋ ಹೆಲ್ತ್ ಕೂಡ ಅಷ್ಟೇ ಮುಖ್ಯ ನಾಣಿ. ಈಗ ನನ್ಗೆ ಯಾವ ರೋಗನೂ ಇಲ್ಲ ಸರ್, ನಾನು ತುಂಬಾ ಸಂತೋಷವಾಗಿದ್ದೀನಿ. ರೋಗ ಬರುತ್ತೆ ಅಂತಲ್ಲ, ಫಿಟ್ ಆಗಿರೋದು ಮುಖ್ಯ. ಆಗ್ಲೇ ಏನು ತೊಂದರೆ ಇಲ್ಲದೆ ಹ್ಯಾಪಿಯಾಗಿರೋಕ್ಕಾಗೋದು. ನನಗಂತೂ ನನ್ನ ಕುಟುಂಬನೇ ಆರೋಗ್ಯನೇ ಆನಂದ ಸರ್.
ನಾನು ಮೀನಾಕ್ಷಿ ಜೊತೆ ಇದ್ರೆ ನನಗೆ ಯಾವ ಕಷ್ಟನೂ ಬರಲ್ಲ. ಕುಟುಂಬದ ಜೊತೆ ಸಂತೋಷವಾಗಿರದೆ ಎಷ್ಟು ಆಸ್ತಿ ಆರೋಗ್ಯ ಇದ್ರೂ ಎಲ್ಲ ವೇಸ್ಟ್ ಸರ್. ಯಾವ ಮನುಷ್ಯಂಗಾದ್ರೂ ಕುಟುಂಬನೇ ಒಂದು ದೊಡ್ಡ ಶಕ್ತಿ ಸರ್. ಇದೆಲ್ಲ ನನಗೆ ಯಾಕೆ ಹೇಳ್ತಿದ್ಯಾ? ಗಂಗಾ ಮೇಡಮ್ ವಿಷಯದಲ್ಲಿ ನೀವು ತುಂಬಾ ತಪ್ಪು ಮಾಡ್ತಿದ್ದೀರಿ ಸರ್. ಏಯ್, ಆ ಚೀಟರ್ ವಿಷಯನ ನನ್ನ ಹತ್ರ ಮಾತಾಡ್ಬೇಡ. ಇಲ್ಲ ಸರ್, ಗಂಗಾ ಮೇಡಮ್ ತುಂಬಾ ಒಳ್ಳೆಯವರು. ಅವ್ರನ್ನ ದೂರ ಇಟ್ರೆ ನಿಮ್ಗೆ ಖಂಡಿತ ಖುಷಿ ಆಗಲ್ಲ. ಏಯ್ ನಾಣಿ, ಸ್ಟಾಪ್ ಇಟ್. ಸರ್, ನೀವು ದೂರ ಮಾಡ್ತಿರೋದು ಗಂಗಾ ಮೇಡಮ್ನ ಮಾತ್ರ ಅಲ್ಲ, ನಿಮ್ ಕುಟುಂಬನೂ ಕೂಡ. ಅಜ್ಜಿ, ನಿಮ್ಮ ಡ್ಯಾಡಿ, ಚಿಕ್ಕಮ್ಮ, ರೂಪಾ ಮೇಡಮು, ಇಷ್ಟು ಜನ ಗಂಗಾ ಮೇಡಮ್ನ ಅಕ್ಸೆಪ್ಟ್ ಮಾಡಿದ್ಮೇಲೆ ನೀವ್ಯಾಕೆ ಮಾಡ್ತಿಲ್ಲ ಸರ್? ನಾಣಿ, ನನಗೆ ಕೋಪ ಬರ್ಸ್ಬೇಡ. ನಿಮ್ಗೆ ಕೋಪ ಬಂದ್ರು ನೀವು ನನಗೆ ಬೈದ್ರು ಸರಿ, ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಿರೋದು ಸರ್. ನಾಣಿ, ಮತ್ತೆ ವರ್ಕೌಟ್ ವಾಚ್ ಕಟ್ಟಿಸ್ಕೋಬೇಕಾ? ಆಲ್ರೆಡಿ ಜಾಗಿಂಗ್ ಮಾಡಿಸ್ತಿದ್ದೀರಿ, ಇದಕ್ಕಿಂತ ಇನ್ನೇನ್ ಮಾಡ್ಬೇಕು ಸರ್? ಈ ಊರೆಲ್ಲ ಸುತ್ತಬೇಕು ಅಂತೀರಾ ಏನು? ಇಲ್ಲ, ಮೊಣಕಾಲ್ ಮೇಲೆ ನಡ್ಕೊಂಡ್ ಬಾ. ಸರ್, ನನಗೆ ಮೊಣಕಾಲ್ ನೋವಿದೆ ಸರ್. ಅಲ್ವಾ? ಅವ್ರ ನೋವು ಅವ್ರಿಗಿರುತ್ತೆ, ಒಬ್ರು ನೋವು ಇನ್ನೊಬ್ರಿಗೆ ತಿಳಿಯಲ್ಲ. ನಿನಗೆ ಹೇಳಿದ್ರು ಅರ್ಥ ಆಗಲ್ಲ. ಗಂಗಾ ವಿಷಯ ಕೂಡ ಹಾಗೆ. ನನಗೆ ಮೋಸ ಮಾಡಿರೋಳ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತು ಸರ್. ನಡೆದ್ರೆ ಕೊಬ್ಬು ಕರಗತ್ತೆ, ಕೂಗಿದ್ರೆ BP ಏರುತ್ತೆ. ಬನ್ನಿ ಜಾಗಿಂಗ್ ಮಾಡೋಣ. ಗುಡ್. Oh shit. Oh shit. Oh shit. ಹೌದು ಸರ್, ಶಿಟ್ಟೆ. ಇದು ಇಲ್ಲಿ ಹೇಗೆ ಬಂತು ರಾಣಿ? ಮನೆಗೆ ಎಮ್ಮೆ ಬಂದ ಮೇಲೆ, ಮನೆ ಒಳಗಡೆ ಎಮ್ಮೆ ಹಾಲು ಬಂದ ಮೇಲೆ, ಇನ್ನು ಅಂಗಳದಲ್ಲಿ ಎಮ್ಮೆ ಸಗಣಿ ಬರಲ್ವಾ ಸರ್? ನಿನ್ ಲಾಜಿಕ್ ಕೇಳಿಲ್ಲ ನಾಣಿ. ಇದನ್ನ ಇಲ್ಯಾರು ಹಾಕಿದ್ದು ಅಂತ ಕೇಳಿದ್ದು. ಎಮ್ಮೆನೆ ಹಾಕಿರ್ಬೇಕು ಸರ್. ಏಯ್, ಬುದ್ಧಿ ಇಲ್ವಾ? ಪಾಪ ಮೂಕ ಪ್ರಾಣಿ. ಅದು ಅಲ್ಲದೆ ನಮ್ಗಿರೋ ಹಾಗೆ ಅದಕ್ಕೆ ಲ್ಯಾಟ್ರಿನ್ ಬಾತ್ರೂಮ್ ಎಲ್ಲ ಇರಲ್ಲ ಸರ್. ಮತ್ತೆ ಇಲ್ಲಾಗ್ದು ಇನ್ನೆಲ್ಲ ಹಾಕುತ್ತೆ? ಬುದ್ಧಿ ಇಲ್ಲ ಅಂದಿದ್ದು ಎಮ್ಮೆಗಲ್ಲ, ಅದನ್ನ ಹಾಕಿರೋ ಸಗಣಿನ ಇಲ್ಲೇ ಬಿಟ್ಟು ಇನ್ನು ತೆಗಿದೇ ಇರೋರನ್ನ. ಏನತ್ತೆ ಇದು? ಸಗಣಿ ಅಳಿಯ, ಎಮ್ಮೆ ಸಗಣಿ. ಇದನ್ನ ಕ್ಲೀನ್ ಮಾಡ್ದೆ ಏನ್ ಮಾಡ್ತಾ ಇದ್ದೀರಾ? ಚೆನ್ನಾಗಿದೆ ಕಣೋ. ಎಮ್ಮೆನ್ ಮನೆಗ್ ತಂದವ್ರಿಗೇನು ಹೇಳ್ದೆ ನಮಗ್ ಹೇಳ್ತಿದ್ಯಲ್ಲ? ನಾನು ಹೇಳಿದ್ದು ಅವಳಿಗೇನೆ. ಏನ್ ಮಾಡ್ತಿದ್ದಾಳೆ? ಅಳಿಯ, ಮನೇನ ಎಮ್ಮೆ ಕೊಡುಗೆ ಮಾಡಿದಾಳೆ. ಮನೆಯೆಲ್ಲ ಒಂದೇ ಸಗಣಿ ವಾಸನೆ. ನಮ್ ಬಾಯಲ್ಲಿ ಹೇಳೋದ್ ಯಾಕೆ? ಆ ಅಧಿಕ ಪ್ರಸಂಗಿ ಏನ್ ಮಾಡ್ತಿದ್ದಾಳ ನೋಡು ಬಾ. ಏಯ್, ಇದು ಮನೆ ಅನ್ಕೊಂಡಿದ್ಯಾ ಇಲ್ಲ ನಿಮ್ ಹಳ್ಳಿ ಹಸುಗಳು ಕೊಟ್ಟಿಗೆ ಅನ್ಕೊಂಡಿದ್ಯಾ? ಅಯ್ಯೋ ರಾಮ, ಮನೆ ಅಂದ್ರೆ ಮನುಷ್ಯರ್ ಮಾತ್ರ ಅಲ್ಲ ರೀ, ದನ ಕರು ಕೂಡ ಇರ್ಬೇಕು. ಇನ್ನು ಕುರಿ, ಕೋಳಿ, ಬೆಕ್ಕು, ನಾಯಿ, ಇಲ್ಲಿ ಇವೆಲ್ಲ ಬೇಡವಾ? ಹ, ಅವೆಲ್ಲ ಯಾಕೆ ಚಿಕ್ಕಪ್ಪ? ನೀವು ಚಿಕ್ಕಮ್ಮ ಇದ್ದೀರಲ್ಲ. ನೋಡಿದ್ಯಾ ಜೈ, ನಿನ್ ಮುಂದೆನೆ ನಮ್ ಬಗ್ಗೆ ಹೇಗ್ ಮಾತಾಡ್ತಿದ್ದಾಳೆ ಅಂತ. ಸಂತೋಷ ಪಡಿ, ಕೈ ಮಾಡಿಲ್ಲ ಅಂತ. ಹಲೋ, ಬಾಯಿಗೆ ಬಂದ ಹಾಗೆ ಮಾತಾಡೋದಕ್ಕೆ ಇದು ನಿಮ್ಮನೆ ಅಲ್ಲ. ನಿನಗಿಷ್ಟ ಬಂದಿರೋ ಕೆಲಸ ಮಾಡೋದಕ್ಕೆ ನಿಮ್ಮೂರಿನ ಬೀದಿ ಅಲ್ಲ. ಇಂಥದ್ದೆಲ್ಲ ಮಾಡೋದಾದ್ರೆ ನಿಮ್ಮೂರಿಗೆ ಹೋಗೇ ಮಾಡ್ಕೋ, ಇಲ್ಲಲ್ಲ. ಅಯ್ಯೋ, ಇದೆಲ್ಲ ತಪ್ಪಲ್ಲ ರೀ. ಬೆರಣಿ ತಟ್ಟೋ ಕೆಲ್ಸ ಇದೊಂದ್ ಕಲೆ. ಅದು ನೋಡಿ ಅಲ್ಲಿ. ಅದೇನೋ ಫೈನ್ ಆರ್ಟ್ ಅನ್ನೋ ಹಾಗೆ ಹೇಳ್ತೀಯಲ್ಲ? ಇದು ಫೈನ್ ಆರ್ಟ್ ಅಲ್ಲ ಚಿಕ್ಕಪ್ಪ, ಬೆರಣಿ ತಟ್ಟೋ ಆರ್ಟ್. ಎಲ್ರಿಗೂ ಬರಲ್ಲ. ಅದೇನ್ ದೊಡ್ಡ ಬ್ರಹ್ಮ ವಿದ್ಯೆನಾ ನಮಗ್ ಬರಲ್ಲ ಅಂತ ಹೇಳ್ತಿದ್ಯಾ? ಬಂದ್ರೆ ತಟ್ಟೆ ಮತ್ತೆ. ಚಿಚಿ, ನಾವು ಬೆರಣಿ ತಟ್ಟೋದು ಅಂದ್ರೇನು? ಹಾಗಾದ್ರೆ ಬರಲ್ಲ ಅಂತ ಸೋಲ್ ಒಪ್ಕೊಳ್ಳಿ. ಏನ್ ಮೇಡಮ್ ನೀವು ಮಾತಾಡ್ತಿರೋದು? ಏನ್ ಮಾತಾಡ್ತಿರೋದು? ದಿ ಗ್ರೇಟ್ ಸೂರ್ಯವಂಶ ಜಯಸೂರ್ಯ ಅವರ ಸೋದರತೆ ಮಾವ ಸೋಲೊಪ್ಕೊಳ್ಳೋದ? ಇದಕ್ಕಿಂತ ಅವಮಾನ ಬೇರೆ ಇನ್ನೊಂದಿಲ್ಲ. ನಾಣಿ, ಸ್ವಲ್ಪ ಸೈಲೆಂಟ್ ಆಗಿರ್ತೀಯಾ? ಹೇಗಿರೋದು ಸರ್? ಹೇಗಿರ್ಬೇಕು ಅಂತೀರಿ? ಅವ್ರು ಸೋತ್ರೆ ನೀವು ಸೋತೋದಾಗೆ ಅಲ್ವಾ ಸರ್? ನಿಮ್ಮನ್ನ ಸೋಲ್ಸೋರು ನಿಮ್ಮ ಸೋದರತೆ ಮಾವ ಹೇಗಾಗ್ತಾರೆ ಹೇಳಿ? ಅವ್ರಿಗೆ ರೋಷ ಪೌರುಷ ಇದ್ರೆ ಬೆರಣಿ ತಟ್ಟಿ ನಿಮ್ಮನ್ನ ಗೆಲ್ಲಿಸ್ಲಿ. ಇವನೇನ್ ಚಂದ್ರಿಕಾ ಹೀಗ್ ಸಿಕ್ಕ ಹಾಕ್ಸಿದ ನಮ್ಮನ್ನ? ಅವರಿಗೆ ನಾಚಿಕೆ ಅನ್ನೋದೇ ಇಲ್ಲ ನಾಣಿ ಅವ್ರೆ.
ಇನ್ನು ರೋಷ ಪೌರುಷ ಎಲ್ಲಿರುತ್ತೆ? ಏ ಎಂತ ಮಾತಾಡ್ತಿದ್ಯಾ? ನನಗೆ ಬೆರಣಿ ತಟ್ಟಕ್ ಬರಲ್ವಾ? ಏಯ್ ಎಳೆ ಮೇಲೆ ಎಳೆ ಮೇಲೆ ಹಾಕಿ ಅಲ್ಲಿ. ನನಗೆ ಬರಲ್ಲ ಅಂತ್ಯಾ? ಚಂದ್ರಿಕಾ ಬೇಡ ಚಂದ್ರಿಕಾ, ಅಬ್ಬಾ ನಮ್ಗೆ ಹಾಕಿ ಕೆಲ್ಸ.